ಕೋಪ ಅದು ಮಾನವನ ಹೃದಯದಲ್ಲಿ ಹೊತ್ತಿ ಉರಿಯುವ ಒಂದು ಅಗ್ನಿ. ಅದು ಹೊರಗಿನ ಶತ್ರುವನ್ನು ಸುಡುವುದಕ್ಕಿಂತ ಮೊದಲು ಒಳಗಿನ ಶಾಂತಿಯನ್ನು ಸುಡುತ್ತದೆ. ಕೋಪವು ಮನಸ್ಸಿನ ಅಂಧಕಾರ. ಅದು ಜ್ಞಾನವನ್ನು ಮಸುಕಾಗಿಸುತ್ತದೆ. ಕೋಪದಿಂದ ಹುಟ್ಟುವುದು ಮೋಹ, ಮೋಹದಿಂದ ಸ್ಮೃತಿಭ್ರಂಶ, ಸ್ಮೃತಿಭ್ರಂಶದಿಂದ ಬುದ್ಧಿನಾಶ, ಬುದ್ಧಿನಾಶದಿಂದ ನಾಶವೇ ನಿಶ್ಚಿತ. ನೀನು ಯುದ್ಧಭೂಮಿಯಲ್ಲಿ ನಿಂತಿದ್ದೀಯೆಂದು ಊಹಿಸು. ನಿನ್ನ ಎದುರು ಶತ್ರುವಿದ್ದಾನೆ. ಆದರೆ ನಿನ್ನ ಒಳಗೆ ಕೋಪವಿದ್ದರೆ ನಿನ್ನ ದೊಡ್ಡ ಶತ್ರು ಹೊರಗಿಲ್ಲ, ಒಳಗಿದೆ. ಕೋಪ ಬಂದಾಗ ಮಾತುಗಳು ಕತ್ತಿಯಾಗುತ್ತವೆ. ನೀನು ಹೇಳಬಾರದ ಮಾತುಗಳನ್ನು ಹೇಳುತ್ತೀಯ. ನೀನು ಮಾಡಬಾರದ ಕಾರ್ಯಗಳನ್ನು ಮಾಡುತ್ತೀಯ. ನಂತರ ಪಶ್ಚಾತ್ತಾಪದ ಕಣ್ಣೀರು ಸುರಿಸುತ್ತೀಯ. ಆದ್ದರಿಂದ ಕೋಪವನ್ನು ಹತೋಟಿಯಲ್ಲಿ ಇಡುವವನೇ ನಿಜವಾದ ಯೋಧ. 10 ಶತ್ರುಗಳನ್ನು ಜಯಿಸುವುದಕ್ಕಿಂತ ಒಂದು ಕೋಪವನ್ನು ಜಯಿಸುವುದು ಮಹತ್ತರವಾದ ವಿಜಯ. ಕೋಪವು ಕ್ಷಣಿಕ, ಆದರೆ ಅದರ ಪರಿಣಾಮ ಶಾಶ್ವತವಾಗಬಹುದು. ನಿನ್ನ ಮನಸ್ಸು ಸಮುದ್ರದಂತೆ ಇರಲಿ. 100 ನದಿಗಳು ಅದರಲ್ಲಿ ಸೇರುತ್ತವೆ, ಆದರೂ ಸಮುದ್ರವು ತನ್ನ ಮಿತಿ ಮೀರುವುದಿಲ್ಲ. ಹಾಗೆಯೇ 100 ಪ್ರಚೋದನೆಗಳು ಬಂದರೂ ನಿನ್ನ ಮನಸ್ಸು ಸ್ಥಿರವಾಗಿರಲಿ. ಕೋಪವು ಆಸೆಯಿಂದ ಹುಟ್ಟುತ್ತದೆ. ನಿನ್ನ ಆಸೆಗಳು ನೆರವೇರದಾಗ, ನಿನ್ನ ನಿರೀಕ್ಷೆಗಳು ಮುರಿದಾಗ ನಿನ್ನ ಮನಸ್ಸು ಕೋಪದ ಜ್ವಾಲೆಯಲ್ಲಿ ಉರಿಯುತ್ತದೆ. ಆದ್ದರಿಂದ ಆಸೆಗಳನ್ನು ನಿಯಂತ್ರಿಸು. ನಿನ್ನ ಕರ್ತವ್ಯವನ್ನು ಮಾಡು. ಫಲದ ಬಗ್ಗೆ ಅತಿಯಾದ ಬಂಧನ ಬಿಡು. ನೀನು ಫಲಕ್ಕೆ ಅಂಟಿಕೊಂಡರೆ ಫಲ ಸಿಗದಾಗ ಕೋಪ ಉಂಟಾಗುತ್ತದೆ. ಶಾಂತಿ ಅದೇ ನಿನ್ನ ಶಕ್ತಿ. ನಿಗ್ರಹ ಅದೇ ನಿನ್ನ ಆಯುಧ. ಸಹನೆ ಅದೇ ನಿನ್ನ ಕವಚ. ಒಬ್ಬ ಮಹಾಯೋಧನ ಬಲವು ಅವನ ಭುಜಗಳಲ್ಲಿಲ್ಲ, ಅವನ ಮನಸ್ಸಿನ ಸಮತೆಯಲ್ಲಿದೆ. ನೀನು ಕೋಪದಿಂದ ನಿರ್ಧಾರ ತೆಗೆದುಕೊಂಡರೆ ಅದು ಅಂಧಕಾರದಲ್ಲಿ ನಡೆಯುವ ಹೆಜ್ಜೆ. ಆದರೆ ಶಾಂತಿಯಿಂದ ನಿರ್ಧಾರ ತೆಗೆದುಕೊಂಡರೆ ಅದು ಬೆಳಕಿನ ದಾರಿ. ಕೋಪವನ್ನು ಸಂಪೂರ್ಣವಾಗಿ ತಳ್ಳಿಬಿಡು ಎಂದಿಲ್ಲ ನಾನು. ಅನ್ಯಾಯದ ವಿರುದ್ಧದ ಧರ್ಮಕ್ರೋಧ ಪವಿತ್ರ, ಆದರೆ ಸ್ವಾರ್ಥದಿಂದ ಹುಟ್ಟಿದ ಕೋಪ ಅಪವಿತ್ರ. ನೀನು ನಿನ್ನ ಮನಸ್ಸನ್ನು ಗೆದ್ದರೆ ಜಗತ್ತನ್ನೇ ಗೆದ್ದಂತೆ. ಕೋಪ ಬಂದಾಗ ತಕ್ಷಣ ಪ್ರತಿಕ್ರಿಯಿಸಬೇಡ. ಒಂದು ಕ್ಷಣ ಮೌನವಾಗಿರು. ಒಂದು ದೀರ್ಘ ಶ್ವಾಸ ತೆಗೆದುಕೋ. ನಿನ್ನೊಳಗಿನ ಆತ್ಮವನ್ನು ನೆನಪು ಮಾಡು. ನೀನು ಆತ್ಮ, ನೀನು ಶಾಂತಿ, ನೀನು ಬೆಳಕು. ಕೋಪದ ಜ್ವಾಲೆ ನಿನ್ನ ಸ್ವಭಾವವಲ್ಲ, ಅದು ಕ್ಷಣಿಕ ಮಬ್ಬು ಮಾತ್ರ. ಮಬ್ಬು ದೂರವಾದರೆ ಸೂರ್ಯನು ಮತ್ತೆ ಪ್ರಕಾಶಿಸುತ್ತಾನೆ. ಹಾಗೆಯೇ ಕೋಪ ದೂರವಾದರೆ ನಿನ್ನ ನಿಜಸ್ವರೂಪ ಪ್ರಕಾಶಿಸುತ್ತದೆ. ಅದಕ್ಕಾಗಿ ಕೋಪದ ಮೇಲೆ ಜಯ ಸಾಧಿಸು. ನಿನ್ನ ಮನಸ್ಸನ್ನು ಶುದ್ಧವಾಗಿಡು. ಶಾಂತಿಯನ್ನು ಆರಿಸು.